ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಬ್ಲಾಗಲ್ಲಿ ನಾನು ಬ್ಯಾಗ್ ಪ್ಯಾಕ್ ಮಾಡೋದು, ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಮತ್ತು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಈ ಬ್ಲಾಗಲ್ಲಿ ಅಂದರೆ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಈ ಬ್ಲಾಗ್ ಇಲ್ಲ ಅಂದ್ರೂ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಮವರೆಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇರ್ರಿ. ನಾನು ಇವಾಗ ಮಾರ್ನಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಎಲ್ಲ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು, ಸೊ ಇಬ್ಬರು ಮಕ್ಕಳಿಗೆ ಅವ್ರ ಊಟ ಆಯಿತು. ಊಟ ಮಾಡಿಸ್ಕೊಂಡು ಹೀಗೆ ಸ್ಟಾರ್ಟ್ ಮಾಡೋಣ ಅಂತ ಅದಾದಮೇಲೆ ನೆಕ್ಸ್ಟ್ ನಾವು ಪ್ಯಾಕ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಬಂದುಬಿಟ್ಟು ಏನೇನು ಇಟ್ಕೋಬೇಕು ಏನೇನಿಲ್ಲ ಅಂತೇಳಿ ನಿಮಗೆ ಬ್ಲಾಗಲ್ಲಿ ಹೇಳ್ತಾ ಇದ್ದೆ. ಸೊ ಅದು ನಿಮಗೆಲ್ಲ ಗೊತ್ತಿರೋದೆ. ಸೊ ಮಕ್ಕಳು ಜೊತೆಗೆ ಮಕ್ಕಳಿದ್ದಾರೆ ಅಂತಂತಂದರೆ ಎಷ್ಟು ಏನಿಲ್ಲ ಇಟ್ಕೋಬೋದು ಅಂತ ನಿಮಗೆಲ್ಲರೂ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಆದರೆ ಅವೆಲ್ಲ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ತುಂಬ ದಿನದಿಂದ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನೋಡ್ತಾ ಇದ್ದೆ ಫ್ರೆಂಡ್ಸ್. ಸೊ ಆಗ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಎಡಿಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ತುಂಬ ಲೇಟಾಗಿ ನಾನು ವಿಡಿಯೋ ಎಡಿಟ್ ಮಾಡೋದಾಗಲಿ, ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ಸ್ವಲ್ಪ 2 to 3 ಲೇಟ್ ಆಗ್ತಾಯಿದೆ. ಸೊ ಲೇಟಾದರೂ ನಾನು ವೀಡಿಯೋಸ್ ನೀವು ನೋಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹಾಗಾಗಿ ನಮ್ಮ ವೀಡಿಯೋಸ್ ನಿಮ್ಮ ಹತ್ರ ಬಂದುಬಿಡ್ತವೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳು ಮಲ್ಕೊಂಡಿದೆ. ಆವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಆದಮೇಲೆ ನನ್ನ ಮಗಳು ಮಲ್ಕೊಂಡ್ಳು. ನಮ್ಮ ಮಗನಿಗೆ ಆಟ ಆಡಿಸ್ತಾ ಇದ್ದೆ ನಾನು. ನೆಕ್ಸ್ಟ್ ನಮ್ಮ ಯಜಮಾನ್ರು ಡ್ಯೂಟಿಯಿಂದ ಬಂದುಬಿಟ್ಟಿದ್ದಾರೆ. ನೋಡಿ, ಡ್ಯೂಟಿಯಿಂದ ಬಂದ ತಕ್ಷಣ ಜ್ಯೂಸ್ ತೊಗೊಂಬಂದಿದ್ರು, ಶುಗರ್ ಕೇನ್ ಜ್ಯೂಸ್ ಅಂತೆ. ಆ ಜ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿತ್ತು ಕುಡಿಯೋಕ್ಕೆ. ಸೊ ಬೆಂಗಳೂರಲ್ಲಿ ಗೊತ್ತಲ್ಲ, ತುಂಬ ಸಮ್ಮರ್ ಬಂತು ಅಂತಂತಂದರೆ ಮನೇಲಿ ಕೊಡೋಕ್ಕಾಗಲ್ಲ, ತುಂಬ ಹೀಟು. ಹಾಗಾಗಿ ತೊಗೊಂಬಂದಿದ್ರು, ಹಿಂಗೆ ಕುಡ್ಕೊಂಡು ಹಿಂಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನನ್ನ ಮಗಳು ಅಲ್ಲಿ ಆಟ ಆಡ್ತಿದ್ದಾಬೇಕಾದ್ರೆ ನಾನು 2 ಗ್ಲಾಸಸ್ ನಾನು ಹಾಕ್ಕೊಂಡು ಕುಡಿತಾ ಇದ್ದೆ. ಚೆನ್ನಾಗಿತ್ತು. ಬಟ್ ಅವ್ರಿಗೂ ಒಂದು ಗ್ಲಾಸ್ ಕೊಟ್ಟಿದ್ದೀನಿ, ಕುಡಿತಾ ಇದ್ದರು. ನನ್ನ ಮಗಳಿಗೆ ಕುಡಿಸ್ತಾ ಇದ್ರೆ ಅವಳು ಬೇಡ ಅಂತಂದ್ಲು. ಸೊ ಅವಳು ಅವಾಗೆ ಮಲ್ಕೊಂಡಿದ್ಲು. ಅವ್ರ ಅಪ್ಪಾಜಿ ವಾಯ್ಸ್ ಕೇಳಿ ಅವಳು ಫೋನ್ ಮಾತಾಡಮ್ಮ ಅಂತಂದ್ರೆ ಫೋನ್ ಮಾತಾಡ್ತಾವಳೆ. ಅಲೋ ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನ್ರು ಇಲ್ಲಿ ಹೇಗಿದೆ ಅಂತ ಕೇಳ್ತಾ ಇದ್ರು. ಸೊ ಚೆನ್ನಾಗಿದೆ ಫ್ಲೇವರು ಅಂತ ಹೇಳ್ತಾ ಇದ್ದೀನಿ. ಶುಗರ್ ಕೇನ್ ಜ್ಯೂಸು ಫ್ಲೇವರ್ ಚೆನ್ನಾಗಿತ್ತು. ಹಾಗೆ ಅವನು ಮಲಗಿದ್ದ ನನ್ನ ಮಗ. ಸೊ ಆ ಟೈಮಲ್ಲಿ ಅವನು ಎದ್ದ ತಕ್ಷಣ ಅವನಿಗೆ ಒಂದು ಗ್ಲಾಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹಾಕಿ ಕೊಡ್ತಾ ಇದ್ದೆ. ಬಟ್ ಅವ್ನು ಜಾಸ್ತಿ ಕುಡಿಯೋಕೆ ಹೋಗಿಲ್ಲ. ಕುಡಿಲಿಲ್ಲ ಅಂತಂದರೆ ಅವ್ನಿಗಿಷ್ಟ ಆಗಲಿಲ್ಲ ಅನಿಸುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಡ್ಕೊಂಡು ಕೊಟ್ಬಿಟ್ಟ. ಅದಾದಮೇಲೆ ಇವಳು ಆಟ ಆಡ್ತಾ ಇದ್ಲು. ಇವಾಗ ಆಟ ಆಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲೇ ಕೂತ್ಕೊಂಡು ಒಂದೆರಡು ಮಾತು ಡಿಸ್ಕಷನ್ ಮಾಡಿದ್ವಿ. ಸೊ ಏನೇನು ತೊಗೊಂಬರ್ಬೇಕು ಏನೇನಿಲ್ಲ ಶಾಪಿಂಗ್ ಅಂತೇಳ್ಬಿಟ್ಟು. ಈಗ ಇಲ್ಲಿ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ, ಸೊ ಏನೇನು ತೊಗೊಂಬರೋಣ, ಎಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಶಾಪಿಂಗ್ಗೆ. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತೇಳ್ಬಿಟ್ಟು ಮಾತಾಡ್ಕೊತಾ ಇದ್ವಿ. ಜಸ್ಟ್ ಹಿಂಗೆ ಸ್ವಲ್ಪ ಚಿಲ್ ಆಗೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ. ಸ್ವಲ್ಪ ಚೆನ್ನಾಗಿತ್ತು ಈ ಟೈಮ್ ನಮಗೆ ಸ್ಪೆಂಡ್ ಮಾಡಿದ್ದು ಅವತ್ತಿನ ದಿನ. ಸೊ ಡೈಲಿ ಈಗಂತಲ್ಲ. ಸೊ ನೆಕ್ಸ್ಟು ಈವ್ನಿಂಗ್ ಆಯಿತು. ಈವ್ನಿಂಗ್ ನಮ್ಮ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನೋಡಿ ನನ್ನ ಮಗಳು ಹೇಗಿದ್ದಾಳೆ. ರೆಡಿ ಆಗಿದ ತಕ್ಷಣ ಅವಳಿಗೆ ಎಲ್ಲಿಗೂ ಹೋಗ್ತಾ ಇದೀವಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇವಳಿಗಾದರೂ ನನ್ನ ಮಗನಿಗಾದರೂ ಗೊತ್ತಾಗ್ಬಿಡುತ್ತೆ ಎಲ್ಲಿಗೂ ಹೋಗಿ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹಿಂಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಲ್ಲ. ಸೊ ಜಯನಗರ್ಗೆ ಹೋಗೋಣ, ಇಲ್ಲಾಂದರೆ ಇಲ್ಲಿ ನಮಗೆ ಗಾಂಧಿ ಬಜಾರ್ ಹತ್ರ ಆಗುತ್ತೆ, ಗಾಂಧಿ ಬಜಾರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಸೊ ಗಾಂಧಿ ಬಜಾರಲ್ಲಿ ನಮಗೆ ಏನೂ ನೋಡೋಕೆ ಚೆನ್ನಾಗಿದೆ, ಬಟ್ ಅಷ್ಟು ನನಗೆ ಬೇಕಾಗಿದ್ದು ಸಿಗಲ್ಲ ಅಂತ ಅಂದ್ಕೊಂಡು ಜಯನಗರಿಗೆ ಹೋಗೋಣ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಆದಮೇಲೆ ಜಯನಗರ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿ ನಾನು ಬ್ಲಾಗ್ ಮಾಡ್ತಾಯಿದ್ರೆ ನಮ್ಮ ಯಜಮಾನ್ರು ಬಂದುಬಿಟ್ಟು ಲೈಟ್ ಹಾಕೋ ಅಂತೇಳಿ ಹೇಳ್ತಾಯಿದ್ರು. ಸೊ ಅವರೇ ಬಂದು ಲೈಟ್ ಹಾಕಿ ನಾನು ಮಾಡ್ತೀನಿ ಕೊಡು ಅಂತೇಳಿ ವಿಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ನನ್ನ ಔಟ್ಫಿಟ್ಟು. ಸೊ ಸ್ವಲ್ಪ ಕಂಫರ್ಟಬಲ್ ಇರಲಿ ಅಂತ ಹೇಳ್ಬಿಟ್ಟು ಅದು ಔಟ್ಫಿಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಇವಳ ಔಟ್ಫಿಟ್ ಗೌನು ಸ್ವಲ್ಪ ಅವಳು ಕಂಫರ್ಟಬಲ್ ಇರಲಿ ಸಮ್ಮರಲ್ಲ ಅಂತ ಹೇಳ್ಬಿಟ್ಟು ಕಾಟನ್ ಹಾಕಿದ್ದೀನಿ.
ಸೊ ನಾನು ಈ ಬ್ಲಾಗಲ್ಲಿ ಇವಾಗ ಶಾಪಿಂಗ್ ಎಲ್ಲಿ ಹೋಗ್ತಾ ಇದ್ದೀವಿ, ಏನೇನು ತೊಗೊತೀವಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಸ್ ಸ್ಟಾರ್ಟ್ ಆ್ಯಂಡ್ ಸ್ಟೇ ಟ್ಯೂನ್ ಫ್ರೆಂಡ್ಸ್. ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಬಂದ್ವಿ ಫ್ರೆಂಡ್ಸ್, ಜಯನಗರ್ ಜುಡಿಯೋಗೆ ಬಂದ್ವಿ. ಸೊ ಜುಡಿಯೋದಲ್ಲಿ ನಮಗೆ ಬೇಕಾಗಿರೋ ಸ್ವಲ್ಪ ಬಟ್ಟೆ, ಕಂಫರ್ಟಬಲ್ ಬಟ್ಟೆ ತೊಗೋಬೇಕಾಗಿತ್ತು. ಸೊ ಹಾಗೆ ನೋಡೋಣ ಅಂತ ಬಂದ್ವಿ. ಜುಡಿಯೋದಲ್ಲಿ ಏನು ಸೇಲ್ ಇದೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಲಿಲ್ಲ. ಸೊ ಬಂದ್ವಿ. ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಆವತ್ತಿನ ದಿನ ಆಫರ್ ಏನೂ ಇರಲಿಲ್ಲ ಅಂತ ಹೇಳಿದರು. ಸೊ ನಮಗೆ ಬೇಕಾಗಿದ್ದು ತೊಗೊಂಡ್ಮೇಲೆ ಅಲ್ಲಿ ನಾನು ಕಲೆಕ್ಷನ್ ಏನಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕಲೆಕ್ಷನ್ ಚೆನ್ನಾಗಿದ್ದಾವೆ, ಬಟ್ ನಾವು ಹೋಗಿದ್ದ ದಿನ ಅಲ್ಲಿ ಆಫರ್ ಏನೂ ಇರಲಿಲ್ಲ ಫ್ರೆಂಡ್ಸ್. ಸೊ ನನಗೆ ಹಾಗಾಗಿ ನಾನು ಏನು ತೊಗೊಳಕ್ಕಾಗಲಿಲ್ಲ. ಸೊ ಏನು ಬೇಕೋ ಅಷ್ಟೇ ತೊಗೊಂಡ್ವಿ. ಸ್ವಲ್ಪ ಅವನಿಗೆ ಒಂದು ಬಟ್ಟೆ, ಕಾಟನ್ ಕಂಫರ್ಟಬಲ್ ಆಗಿರೋ ಬಟ್ಟೆ ತೊಗೊಂಡ್ವಿ, ಅವನಿಗೆ. ಸೊ ಹಾಗಾಗಿ ಏನು ತೋರ್ಸೋಕ್ಕೂ ಆಗಿಲ್ಲ, ತೊಗೊಳಕ್ಕೂ ಆಗಿಲ್ಲ. ಸೊ ಅಷ್ಟೇ ರ್ಯಾಂಡಮ್ ಆಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲೇ ಜಯನಗರಲ್ಲಿ ಯಾರಾದರೂ ಹತ್ರದಲ್ಲಿ ಇರೋರಾದರೆ ಸ್ವಲ್ಪ ಹೋಗಿ ಬನ್ನಿ, ಕಲೆಕ್ಷನ್ಸ್ ಚೆನ್ನಾಗಿದ್ದಾವೆ. ನಾನಿಲ್ಲಿ ಕೇಳ್ತಾ ಇದ್ದೀನಿ ಏನು ತೊಗೊತಿದ್ದೀರಾ ಏನಿಲ್ಲ ಅಂತೇಳ್ಬಿಟ್ಟು. ತುಂಬ ಹೊತ್ತಾಯಿತು ಬಂದುಬಿಟ್ಟು. ಸೊ ಹಾಗಾಗಿ ನಾವು ನೆಕ್ಸ್ಟು ಬೇರೆ ಕಡೆ ಹೋಗೋದಿತ್ತು. ಸೊ ಹಾಗಾಗಿ ಅಲ್ಲಿ ಡಿಲೇ ಮಾಡಬೇಡ ಅಂತೇಳ್ಬಿಟ್ಟು ಅವರು ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ನೆಕ್ಸ್ಟ್ ನೋಡ್ತಾ ಇದ್ದೆ. ಸೊ ಸಾಕು ಅಂತೇಳ್ಬಿಟ್ಟು ತೊಗೊಂಡ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಕೆಳಗಡೆ ಬರ್ತಾಯಿದ್ವಿ. ಸೊ ಮನೆಗೆ ಬಂದಮೇಲೆ ನಾನು ನಿಮಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರ್ರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನನಗೆ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನನಗೆ ನೈಟ್ ತುಂಬ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಸೊ ಶಾಪಿಂಗ್ ಮಾಲಿಂದ ಬೇರೆ ಕಡೆ ಹೋಗಬೇಕಾಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಹೋಗಿ ಬರೋಷ್ಟರೊಳಗೆ ಸ್ವಲ್ಪ ನೈಟ್ ತುಂಬಾ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಅವತ್ತಿನ ನೈಟೇ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ನೈಟ್ ಬೇಗನೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅಂತೇಳ್ಬಿಟ್ಟು ಸೊ ಆಫ್ಟರ್ನೂನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಮಗ ಅಲ್ಲಿ ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದೀನಿ, ಅದನ್ನು ಹೇಳ್ತಾ ಇದ್ದೆ. ಇದಾದಮೇಲೆ ನನ್ನ ಬ್ಯಾಗಲ್ಲಿ ಏನೇ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು 3-4 ಐಟಮ್ಸ್ ತೋರಿಸಿನಿ ಫ್ರೆಂಡ್ಸ್. ಅದು ನೋಡ್ತಾ ಇರ್ರಿ, ಕಂಟಿನ್ಯೂ ಸ್ಟೇ ಟ್ಯೂನ್. ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಮಿಡಿಲಲ್ಲಿ ನೆನಪಾಯಿತು. ಸೊ ನಾನು ಶಾಪಿಂಗಲ್ಲಿ ಏನು ತೊಗೊಂಡಿದ್ದೀನಿ ಅಂತೇಳಿ ನಿಮಗೆ ತೋರಿಸೋದು ಮರೆತುಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಏನು ತೊಗೊಂಡಿದ್ದೆ ಅಂತೇಳಿ ತೋರಿಸ್ತಾ ಇದ್ದೀನಿ.
ಏನು ಮಾಡ್ತಿದ್ದೀನಿ ಅಂತ ನಿಂತ್ಕೊಂಡು ಹಿಂಗೆ ತಲೆ ಎತ್ತಿ ನೋಡ್ತಾ ಇದ್ದಿದ್ದೆ. ಅಮ್ಮ ನನ್ನ ಎತ್ಕೋ ಅಂತ ಹೇಳ್ತಾ ಇದೆ ಅಲ್ಲಮ್ಮ. ಓಡ್ ಮಾಡ್ತಿದ್ದೀನಿ ನಾನು, ನಾನು ಮಾಡ್ತಿದ್ದೀನಿ. ಹೂ ಅಂತಿಲ್ಲಮ್ಮ ಎಲ್ಲರಿಗೆ. ಹಾಯ್ ಮೇಡಮ್, ಹಾಯ್, ವೆರಿ ಗುಡ್, ಹಾಯ್. ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಯಾರು ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಏನೋ ಮಾಡ್ತಿದ್ದಾರಲ್ಲ ಅಂತ ನನ್ನ ದಿಟ್ಟಿಸ್ ನೋಡ್ತಾವಳೆ ಹಂಗೆ ನಿಂತ್ಕೊಂಡಲ್ಲಿ. ಸ್ಟಾರ್ಟ್ ಮಾಡ್ತಿದ್ದೀನಿ, ಬಂದು ಕಾಲಲ್ಲಿ ಬಂದ್ಲು. ನಾನು ಎತ್ಕೊಂಡಿಲ್ಲ, ಅಸಲು ಎತ್ಕೊಂಡಿಲ್ಲ. ಹಂಗೆ ಎತ್ಕೊಂಡ್ಬಿಟ್ರೆ ಮೈ ಮೇಲೆ ಹಂಗೆ ಎದ್ಬಿಡ್ತಾಳೆ. ನಾನು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಸಾಗೆ ಸುಮ್ಮನಿದ್ದೀನಿ, ಕಾಲಲ್ಲಿ ಬಂದು ಅಳ್ತಾವಳೆ, ಹಂಗೆ ದುಃಖಿಸಿ ಅಳ್ತಾವಳೆ, ಎತ್ಕೊಂಡಿಲ್ಲ ಮಮ್ಮ ಅಂತ ಹೇಳ್ಬಿಟ್ಟು. ಅಲ್ಲಮ್ಮ ಎಷ್ಟು ಆ್ಯಕ್ಟಿಂಗ್ ಇದೆ ಗೊತ್ತಾ ಇವಳಲ್ಲಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲರಿಗೆ ಇವಾಗ ಅವಾಜ್ ಹಾಕಂತ ಕೂತಿರ್ತಾಳೆ ಎಲ್ಲರಿಗೆ. ಅಲ್ಲಮ್ಮ ಹ್ಞೂ, ಆ ರಪ್ಪಗಾದ್ರೆ ಅವಾಜ್ ಹಾಕೋದು ನೋಡ್ಬೇಕು ಇವಳು. ಬೆಳಗ್ಗೆ ಡ್ಯೂಟಿ ಹೋಗಿ ಬರ್ತಾರೆ, ಸಾಯಂಕಾಲ ಆದ ತಕ್ಷಣ ಆಯಿತು ಎಲ್ಲಿಗೋಗಿದ್ದಾರೆ ನೀವು, ಹಿಂಗೆ ಅಂತ ಕೇಳ್ದೈತೆ. ಹ್ಞೂ ಅಂದರೆ ಅವಾಗ ಅರ್ಥ ಮಾಡ್ಕೋಬೇಕು, ಎಲ್ಲೋಗಿ ಬಂದ್ರಿ ನೀವು ಅಂತ. ಅಲ್ಲ ಎಲ್ಲೋಗಿ ಬಂದ್ರಿ, ಹ್ಞೂ ಅಂತದ್ದು ಬೇಷು. ಅವನು ಅರ್ಥ ಮಾಡ್ಕೋಬೇಕಿತ್ತು. ಓನಮ್ಮ ನಾ ಇನ್ನಿಗೆ ಡ್ಯೂಟಿಗೆ ಹೋಗಿ ಬಂದಮ್ಮ, ಆಫೀಸ್ಗೆ ಹೋಗಿ ಬಂದಮ್ಮ ಅಂತ ಸುಮ್ಮನೆ ಬಿಡ್ತಾಳೆ ಅವಾಗ. ಅಲ್ಲಮ್ಮ ಬಾಯ್ ಮಾಡಿ, ಬಾಯ್ ಬಾಯ್. ನಮಗೆ ಬಾಯ್ ಮಾಡೋ ಮೂಡಿಲ್ಲ, ಹಾಯ್ ಮಾತ್ರ ಹೇಳ್ತೀವಿ, ಬಾಯ್ ಮಾಡಲ್ಲ. ಅಲ್ಲಮ್ಮ ಸೊ ಎಷ್ಟೇ ಫ್ರೆಂಡ್ಸ್, ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಯಾಕ್ ಆದಮೇಲೆ ನಿಮಗೆ ಮತ್ತೆ ಸಿಗೋಣ. ಜಸ್ಟ್ ನಾನು ಅದರಲ್ಲೇನು ಪ್ಯಾಕ್, ನಾನು ಮೇನ್ ಥಿಂಗ್ಸ್ ಒಂದೇ ಪ್ಯಾಕ್ ಮಾಡ್ಕೊತೀನಿ ಅಷ್ಟೇ. ಅದೊಂದು ಟ್ರಾವೆಲ್ ಪೌಚು. ಸೊ ಅಷ್ಟೇ, ಮೇನ್ ಥಿಂಗ್ಸ್ ಪ್ಯಾಕ್ ಮಾಡ್ಕೊಂಡ್ಮೇಲೆ ಬ್ಯಾಗ್ ಪ್ಯಾಕ್ ಆದಮೇಲೆ ಮತ್ತೆ ಸಿಗೋಣ.